ಇಂಡಿಯಾನಲ್ಲಿ ಒಂದು ಪಾಲಿಸಿ ಇದೆ, ನೀವು ಕೇಳಿದಿರೋ ಇಲ್ವೋ ಗೊತ್ತಿಲ್ಲ. ಫಾರ್ ಎವ್ರಿ ಸಕ್ಸಸ್ಫುಲ್ ಪೀಪಲ್ ಸ್ಟಾರ್ಟಿಂಗ್ ಫ್ರಮ್ ರಜನಿಕಾಂತ್, ರಾಜ್ಕುಮಾರ್, ಯಶ್ ಕಮಿಂಗ್ ಇನ್ ಅ ಬಿಸ್ನೆಸ್, ಜೆಫ್ ಬೆಜೋಸ್ ಆರ್ ಸ್ಟೀವ್ ಜಾಬ್ಸ್, ಎಲಾನ್ ಮಾಸ್, ಎವ್ರಿ ಒನ್ ಹ್ಯಾಸ್ ಫೇಸ್ಡ್ ದೀಸ್ ಕೈಂಡ್ ಆಫ್ ಎ ಅವಮಾನನ ಫಸ್ಟ್ ಅನುಭವಿಸ್ಲೇಬೇಕು. ಅವಮಾನ ಅನುಭವಿಸ್ತೇನೆ ಅವರು ನೆಕ್ಸ್ಟ್ ಹೋಗಕ್ಕಾಗಲ್ಲ. ನೆಕ್ಸ್ಟ್ ಸ್ಟೇಜ್ ಬಂದು ಅನುಮಾನ. ಅವಮಾನ ದಾಟ್ಕೊ ಬಂದ್ಬಿಡ್ತಾನೆ ಅನ್ಕೊಳ್ಳಿ, ಅನುಮಾನ, ಇವನ್ ಹೆಂಗ್ ಬಂದ ಇಷ್ಟು ದೊಡ್ಡವನಾದ, ಇವನ್ ಹೆಂಗ್ ಸ್ಟ್ರಾಟಜಿಸ್ಟ್ ಆದ, ಇವನ್ ಹೆಂಗ್ 18 ಕ್ಲೈಂಟ್ಸ್ ಇದ್ದಾರೆ. World's best strategist, king of deal closure, highest paid consultant, smart entrepreneur, international speaker, unique author. ನಮ್ಮ ಕೊನೆಯ ಕಾಂಟ್ರವರ್ಷಿಯಲ್ ಕಮೆಂಟ್ ಕಡೆ ಹೋಗೋಣ. ನೀವು ನಿಜವಾಗ್ಲೂ ರಿಚ್ ಅಥವಾ ಮಾತೊಂದು ರಿಚ್ ತರ ಆಡ್ತೀರಾ ಅಥವಾ ಕಮೆಂಟ್ ಮಾಡ್ತೀರಾ? ನಿಮ್ಮ ಅನಿಸಿಕೆ ಏನು? ಇಲ್ಲ, ನಂದೆಲ್ಲ ಓಪನ್ ಬುಕ್ ಆಗಿ ನಾನು ಹೇಳಿದ್ದೀನಿ. ಆಮೇಲೆ ಕೇರ್ ಆಫ್ ಫುಟ್ಪಾತ್ ಆನ್ April 1st to April 30th. ವಾಟ್ ಎವರ್ ದ ಮನಿ ನೌ ಐ ಆಮ್ ಅರ್ನಿಂಗ್, ದಟ್ ಈಸ್ ದ ಅರ್ನಿಂಗ್ ವಿಚ್ ಐ ಆಮ್ ಅರ್ನಿಂಗ್. ಅದರ್ ದೆನ್ ದಟ್ ಐ ಡೋಂಟ್ ಹ್ಯಾವ್ ಎನಿ ಮನಿ. ಸೊ ನೌ I can't able to tell I'm rich, but in this financial year I can tell that okay, I'm rich. And the second thing is, my intention is to take my company Madhav Kiran Solutions. Now I'm doing Madhav Kiran Solutions Private Limited as a private limited company, and we'll start in another 10 to 15 days. Everything will run through that company only. So whatever the funds will come there, whatever the percentages will come there, everything will come there only. So that I will keep that book as a transparency. Whatever the money I need, I will take, that's it, okay. But I will keep that account as an open book. Anyone can come and see that, okay. As per now, I'm not a rich, but I will become rich, okay. So I don't know what is the richest point, okay. What is the point of a rich, okay. In mindset, I am always rich, okay. Even though I'm in care of footpath stage also, I'm rich only. ಸೊ ನಿಮ್ಮ ಈ ಸ್ಟ್ರಾಟಜಿಸ್ಟ್ ಜರ್ನಿಯಲ್ಲಿ ಸುಮಾರು ನೆಗೆಟಿವ್ ಕಮೆಂಟ್ಸ್ ಗಳನ್ನ ಕೇಳಿರ್ತೀರಾ. ನಾವು ಸುಮಾರು ಕಮೆಂಟ್ಸ್ ಗಳನ್ನ ನಿಮ್ಗೆ ಹೇಳಿದ್ದೀರಾ. ಬಟ್ ನಿಮಗೆ ಒಂದು ಪಾಯಿಂಟ್ ಅಥವಾ ಒಂದು ಕಮೆಂಟ್ ತುಂಬಾ ತಾಗಿರ್ಬೋದು ಅಥವಾ ಅದೇ ನಿಮಗೆ ಮೋಟಿವೇಶನ್ಗೆ ಒಂದು ಗುರಿಯಾಗಿರ್ಬೋದು, ಅಂತ ಕಮೆಂಟ್ ಬಗ್ಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ನನಗೆ ಅವರು ಯಾರು ಕೂಡ ಕರೆಕ್ಟಾಗಿ ಕಮೆಂಟ್ಸ್ ಬರೀತಾ ಇಲ್ಲ. ಆಸ್ಕಿಂಗ್ ಇನ್ ಎ ಟ್ರೆಡಿಷನಲ್ ವೇ ವಾಟ್ ಎವರ್ ದ ಥಿಂಗ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಇನ್ ಎ ಮಾರ್ಕೆಟ್ ಪ್ಲೇಸ್, ಅದನ್ನು ಜನರಲ್ ಆಗಿ ಮಾತಾಡ್ತಾ ಇದ್ದಾರೆ. ಬಟ್ ದಟ್ ಈಸ್ ನಾಟ್ ಎ ರಿಯಲ್ thing, okay. I'm expecting something different, okay. Why you are running 18 company? How they will pay to you? What is your intention? Why you only become a strategist, okay? So ಈ ಥರದ ಕ್ವಶನ್ಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಪ್ರಾಪರಾಗಿ ಉತ್ತರ ಕೊಡ್ಬೋದು. ಅದ್ಬಿಟ್ಟು ನಿಮಗೆ ಗೊತ್ತಿಲ್ಲ, ನಿಮ್ಗೆ ನಾಲೆಡ್ಜ್ ಇಲ್ಲ, ನೀವು ಇದು ಮಾಡ್ತಿದ್ದೀರಾ ಅದು ಮಾಡ್ತಿದ್ದೀರಾ ಅಂದರೆ ಈವನ್ ದೋ ಐ ಡೋಂಟ್ ಕೇರ್ ಫಾರ್ ದೋಸ್ ಮೆಸೇಜಸ್. ಐ ವಿಲ್ ಕೀಪ್ ಆನ್ ಮೂವಿಂಗ್. ನಾನು ಕಮೆಂಟ್ಸ್ ನೋಡ್ತೀನಿ, ನನ್ನ ಪಾಡೋದು ನಾನು ಹೋಗ್ತಾ ಇದ್ದೀನಿ. ಈವನ್ ದೋ ಒಳ್ಳೆ ಕಮೆಂಟ್ ಇದ್ರೂ ಅದಕ್ಕೇನು ಸೀರಿಯಸ್ ಆಗಿ ತಗೊಳ್ಳಲ್ಲ, ಕೆಟ್ಟ ಕಮೆಂಟ್ ಇದ್ರೂ ನಾನು ಸೀರಿಯಸ್ ಆಗ್ತೀನಿ. That's the problem with the Indian thing, sir. No, ಇಂಡಿಯಾನಲ್ಲಿ ಒಂದು ಪಾಲಿಸಿ ಇದೆ, ನೀವು ಕೇಳಿದಿರೋ ಇಲ್ವೋ ಗೊತ್ತಿಲ್ಲ. ಫಾರ್ ಎವ್ರಿ ಸಕ್ಸಸ್ಫುಲ್ ಪೀಪಲ್ ಸ್ಟಾರ್ಟಿಂಗ್ ಫ್ರಮ್ ರಜನಿಕಾಂತ್, ರಾಜ್ಕುಮಾರ್, ಯಶ್ ಕಮಿಂಗ್ ಇನ್ ಅ ಬಿಸ್ನೆಸ್, ಜೆಫ್ ಬೆಜೋಸ್ ಆರ್ ಸ್ಟೀವ್ ಜಾಬ್ಸ್, ಎಲಾನ್ ಮಾಸ್, ಎವ್ರಿ ಒನ್ ಹ್ಯಾಸ್ ಫೇಸ್ಡ್ ದೀಸ್ ಕೈಂಡ್ ಆಫ್ ಎ ಅವಮಾನನ ಫಸ್ಟ್ ಅನುಭವಿಸ್ಲೇಬೇಕು. ಅವಮಾನ ಅನುಭವಿಸ್ತೇನೆ ಅವರು ನೆಕ್ಸ್ಟ್ ಹೋಗಕ್ಕಾಗಲ್ಲ. ನೆಕ್ಸ್ಟ್ ಸ್ಟೇಜ್ ಬಂದು ಅನುಮಾನ. ಅವಮಾನ ದಾಟ್ಕೊ ಬಂದ್ಬಿಡ್ತಾನೆ ಅನ್ಕೊಳ್ಳಿ, ಅನುಮಾನ, ಇವನ್ ಹೆಂಗ್ ಬಂದ ಇಷ್ಟು ದೊಡ್ಡವನಾದ, ಇವನ್ ಹೆಂಗ್ ಸ್ಟ್ರಾಟಜಿಸ್ಟ್ ಆದ, ಇವನ್ ಹೆಂಗ್ 18 ಕ್ಲೈಂಟ್ಸ್ ಇದ್ದಾರೆ, ಇವನ್ ಹೆಂಗ್ ಸಿಂಗ್ ಸಂಪಾದನೆ ಮಾಡ್ತಾ ಇದ್ದಾನೆ, ಅನುಮಾನ. ನೆಕ್ಸ್ಟ್ ಥರ್ಡ್ ಸ್ಟೇಜ್ ಒಂದಿದೆ, ನಮ್ಮವನಪ್ಪ ಸ್ಟ್ರಾಟಜಿಸ್ಟು, 20 ಜನಕ್ಕೆ ಸ್ಟ್ರಾಟಜಿ ಮಾಡ್ತಾ ಇದ್ದಾನೆ, ತಿಂಗಳು 1 ಕೋಟಿ ದುಡಿತಾ ಇದ್ದಾನೆ, ನಮ್ಮ ಕಡೆಯವನು, ನಮ್ಮ ಮನೆಯವನು. ಸೊ ದಿಸ್ 3 stages, ಇಟ್ಸ್ ಕಾಮನ್ ಫಾರ್ ಎವ್ರಿ ಒನ್ ಆ್ಯಂಡ್ ಯು ನೀಡ್ ಟು ಅದ್ರ ಮೇಲೆ ಹೋಗ್ಬೇಕು, ಆ ಫೇಸ್ ಮೇಲೆ. ತುಂಬ ಥ್ಯಾಂಕ್ ಯು ಸರ್. ಬಟ್ ನನ್ನ ಸ್ಟ್ರಾಟಜಿ ಅಥವಾ ನಾನು ಮಾಡ್ತಿರುವಂಥ ಕಂಪ್ನಿ ಗ್ರೋತೆ ಬೇರೆ ಥರ ಇದೆ. ಸೊ ನನ್ನ ಇಂಟೆನ್ಷನ್ ಏನಪ್ಪ ಅಂತ ಹೇಳ್ತು ಅಂದರೆ, ಒಂದು ಕಂಪ್ನಿ ಅಂತ ಹೇಳಿದ್ರೆ ಒಂದು ಮಾನದಂಡ ಇಟ್ಕೊಬಿಟ್ಟಿದ್ದಾರೆ ಎಲ್ಲರೂ. ನಾನು ಕಂಪ್ನಿ ಅಂತಂದರೆ ಪ್ರಾಜೆಕ್ಟ್ ಮಾಡಬೇಕು, ಪ್ರಾಜೆಕ್ಟಲ್ಲಿ ಪ್ರಾಫಿಟ್ ಮಾಡಬೇಕು, ಪ್ರಾಫಿಟ್ ಮಾಡಿದ್ರೆ ಮಾತ್ರ ನಾವು ಕಂಪ್ನಿ ರನ್ ಮಾಡ್ತಾರೆ ಅಂತ. ಬಟ್ ಅದಕ್ಕಿಂತ ಇನ್ನೊಂದು ದೊಡ್ಡದಿದೆ ಅನ್ನುವಂಥದ್ದು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ದಟ್ ಇಸ್ ಎ ಗುಡ್ ಫೀಲ್.